ಸಿಎಂ ಸಿದ್ದರಾಮಯ್ಯಗೆ ಇಂದು ನಿರ್ಣಾಯಕ ದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ನಿರ್ಣಾಯಕ ದಿನ ಆಗುತ್ತೆ. ಹೈಕೋರ್ಟ್ನಲ್ಲಿ ಇಂದು ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ. 10 ದಿನಗಳ ತಾತ್ಕಾಲಿಕ ರಿಲೀಫ್ ಬಳಿಕ ಮತ್ತೆ ಟೆನ್ಷನ್. ಒಂದು ಸಣ್ಣ ಇಂಟರ್ವೆಲ್ ಆಗಿತ್ತು. ಸಿಎಂ ಸಿದ್ದರಾಮಯ್ಯಗೆ ಇಂದು ನಿರ್ಣಾಯಕ ದಿನ. ಹೈಕೋರ್ಟ್ನಲ್ಲಿ ಇಂದು ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಏನು ಒಂದು ಚಿಕ್ಕ ಬ್ರೇಕ್ ಕೊಟ್ಟಿದ್ರಪ್ಪ ಕೋರ್ಟ್ನವರು. 10 ದಿನಗಳ ಒಂದು ಸಣ್ಣ ಇಂಟರ್ವೆಲ್ ಥರ ಕೊಟ್ಟಿದ್ರು. ಈ ಗ್ಯಾಪಲ್ಲಿ ಸಿ ಎಂ ಏನೇನು ಮಾಡಬೇಕು, ಡೆಲ್ಲಿಗೆ ಹೋಗಿ ಬರಬೇಕು, ಅದೆಲ್ಲ ಮಾಡಿದ್ರು. ಸೊ ಈಗ ಸಿ ಎಂ ಸಿದ್ದರಾಮಯ್ಯ ಇವತ್ತು ತುಂಬ ಇಂಪಾರ್ಟೆಂಟ್. ಇನ್ನೇನು ಕೆಲ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಇಂದು ಪ್ರಾಸಿಕ್ಯೂಷನ್ಗೆ ಭವಿಷ್ಯ ನಿರ್ಧಾರ ಆಗುತ್ತೆ. ಎಸ್, ಸಿ ಎಂ ಸಿದ್ದರಾಮಯ್ಯಗೆ ಇಂದು ನಿರ್ಣಾಯಕ ದಿನ ಆಗುತ್ತೆ. ಹೈಕೋರ್ಟ್ನಲ್ಲಿ ಇಂದು ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗುತ್ತೆ. ತುಂಬ ಇಂಪಾರ್ಟೆಂಟ್. 10 ದಿನಗಳ ತಾತ್ಕಾಲಿಕ ರಿಲೀಫ್ ಬಳಿಕ ಮತ್ತೆ ಟೆನ್ಷನ್. ಸಿ ಎಂಗೆ ಟೆನ್ಷನ್. ಬರೀ ಸಿ ಎಂಗಲ್ಲ ಅಲ್ಲ, ಸಿ ಎಮ್ಮು, ಈ ಸಚಿವರು, ಸರ್ಕಾರ, ಕಾಂಗ್ರೆಸ್ ಪಾಳ್ಯ ಎಲ್ರಿಗೂ ಒಂಥರ ಟೆನ್ಷನ್. ಒಬ್ಬೊಬ್ಬರಿಗೆ ಒಂದೊಂದು ಥರ ಟೆನ್ಷನ್. ಇದರಲ್ಲೂ 2-3 ಥರ ಟೆನ್ಷನ್ ಇದೆ. ಸಿ ಎಂಗೆ ಒಂಥರ ಟೆನ್ಷನ್ ಆದರೆ ಇನ್ನು ಉಳಿದ ನೆಕ್ಸ್ಟ್ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವ್ರಿಗೆ ಇನ್ನೊಂದು ಥರ ಟೆನ್ಷನ್. ಯಾಕೆ ಆಕಾಂಕ್ಷಿ ಅಂದೆ? ತುಂಬ ಇಂಪಾರ್ಟೆಂಟ್, ಹೇಳ್ತೀನಿ ನಾನು ಮುಂದೆ. ಹೈಕೋರ್ಟ್ನಲ್ಲಿ ಇಂದು ಪ್ರಾಸಿಕ್ಯೂಷನ್ನ ಭವಿಷ್ಯ ನಿರ್ಧಾರ. ಹತ್ತು ದಿನಗಳ ತಾತ್ಕಾಲಿಕ ರಿಲೀಫ್ ಬಳಿಕ ಮತ್ತೆ ಟೆನ್ಷನ್. ಸಿಎಂ ಸಿದ್ದರಾಮಯ್ಯಗೆ ಇಂದು ನಿರ್ಣಾಯಕ ದಿನ. ದ ಡಿ ಡೇ, ಜಡ್ಜ್ಮೆಂಟ್ ಡೇ ಅಂತಾನೆ ಕರಿಬಹುದು. ಎಸ್, ತುಂಬ ಇಂಪಾರ್ಟೆಂಟ್. ಎಸ್, ನೆಕ್ಸ್ಟ್ ಅಪ್ಡೇಟ್ಸ್ ಕೂಡ ನಾವು ಹೇಳ್ತೇವೆ. ಪ್ರಮುಖವಾದ ಅಪ್ಡೇಟ್ಸ್ ನೆಕ್ಸ್ಟ್ ಬರೋವಂಥದ್ದು. ಹೈಕೋರ್ಟ್ನಲ್ಲಿ ಏನಾಗುತ್ತೆ? 10 ದಿನಗಳ ತಾತ್ಕಾಲಿಕ ರಿಲೀಫ್ ಸಿಕ್ಕಿತ್ತು ಸಿ ಎಂಗೆ. ಈಗ ಮತ್ತೆ ಟೆನ್ಷನ್ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ. ಸಿ ಎಂ ಸಿದ್ದರಾಮಯ್ಯಗೆ ಇಂದು ಡಿ ಡೇ, ನಿರ್ಣಾಯಕ ದಿನ, ದ ಜಡ್ಜ್ಮೆಂಟ್ ಡೇ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿ ಎಂ. ಸೆಕೆಂಡ್